ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಎಂಬ್ರಾಯ್ಡ್ರಿ. ಇವತ್ತಿನ ವಿಡಿಯೋದಲ್ಲಿ ಒಂದು ತುಂಬ ಸೂಪರ್ ಆಗಿರೋಂಥ ಒಂದು ಡಿಸೈನ್ನ ಹಾಕಿದ್ದೀನಿ. ಇದು ಬಂದುಬಿಟ್ಟು ನಾನು ಪರ್ಚೇಸ್ ಮಾಡಿ ಹಾಕೊಂಡಿರುವಂತಹ ಡಿಸೈನು. ತುಂಬ ಚೆನ್ನಾಗಿದೆ ಡಿಸೈನ್. ಸೇಮ್ ಹ್ಯಾಂಡ್ ವರ್ಕಲ್ಲಿ ಬರಲ್ವ, ಸಣ್ಣ ಸಣ್ಣದಾಗ. ತುಂಬ ಜನ ಇವಾಗ ಏನು ಗೊತ್ತೋ, ತುಂಬ ದೊಡ್ಡ ದೊಡ್ಡ ಡಿಸೈನ್ ಎಲ್ಲ ಬೇಡ, ಚಿಕ್ಕ ಚಿಕ್ಕ ಡಿಸೈನು, ಚಿಕ್ಕ ಚಿಕ್ಕ ಫ್ಲವರ್ ಬರೋಂಗೆ ಹಾಕೊಂಡು ಕೊಡಿ. ಆಮೇಲೆ ಬೋಟ್ ನೆಕ್ಕಲ್ಲಿ ಮತ್ತು ಮಧುಬಾಲದಲ್ಲಿ ಫ್ರೆಂಡ್ಸ್ ಎಲ್ಲ ಅಂದರೆ ಫ್ರಂಟೆಲ್ಲ ಆ ಕಡೆ ಪ್ರಿಂಟ್ಸ್ ಕಟ್ ಬರುತ್ತೆ, ಕೆಲವೊಂದು ಶೇಪಲ್ಲಿ ಬರುತ್ತೆ. ಸೊ ಸೈಡಲ್ಲೆಲ್ಲ ಕಟ್ ವರ್ಕ್ ಥರ ಬರುತ್ತಲ್ಲ, ಸೊ ಅದೆಲ್ಲ ತುಂಬ ಜನ ಇವಾಗ ಲೈಕ್ ಮಾಡ್ತಾ ಇದ್ದಾರೆ. ಸೊ ಆ ಥರ ಬೇಕು ಅಂತ ತುಂಬ ಹೇಳ್ತಾ ಇದ್ದಾರೆ. ಆಮೇಲೆ ಸಣ್ಣ ಸಣ್ಣ ಒಂಥರ ಹಾಕೊಂಡ್ರೆ ಸೊ ವರ್ಕು ಅಷ್ಟು ಚೆನ್ನಾಗಿ ಕಾಣಬೇಕು, ಅಷ್ಟು ಚೆನ್ನಾಗಿರುವಂತಹ ಡಿಸೈನು ತುಂಬ ಜನ ಕೇಳ್ತಾ ಇದ್ದಾರೆ ಇವಾಗ. ಸೊ ಆ ಥರದಲ್ಲಿ ಒಂದು ಡಿಸೈನ್ನ ಹಾಕಿದ್ದೀನಿ ಇವತ್ತು. ತುಂಬಾ ಚೆನ್ನಾಗಿದೆ ಮತ್ತು ಕಲರ್ ಕಾಂಬಿನೇಷನ್ ಅಂತೂ ಮಸ್ತಾಗಿ ಬಂದಿದೆ. ಸೊ ಹಾಗಾಗಿ ಇವತ್ತು ವಿಡಿಯೋದಲ್ಲಿ ನಿಮ್ಮನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಆ ಒಂದು ಡಿಸೈನ್ ಬಗ್ಗೆ. ಸೊ ಕೆಲವೊಂದು ಡಿಸೈನ್ಗಳು ನನಗೆ ತುಂಬ ಲೈಕ್ ಆದರೆ, ಇಷ್ಟ ಆದರೆ ಮಾತ್ರ ನಾನು ಶೇರ್ ಮಾಡ್ಕೊಳ್ಳೋದು. ಆದಮೇಲೆ ತುಂಬ ಡಿಸೈನ್ಸ್ನ ಹಾಕ್ತಾನೆ ಇರ್ತೀವಿ. ಸೊ ಕೆಲವೊಂದೆಲ್ಲ ನಮಗೆ ಕಾಂಟ್ರಾಸ್ಟ್ ಇಷ್ಟ ಆಗುತ್ತೆ, ಕೆಲವೊಂದು ಇಷ್ಟ ಆಗಲ್ಲ. ಇಷ್ಟ ಆಗಿದ್ದನ್ನು ನನಗೆ ತುಂಬ ಪರ್ಸ್ನಲಿ ಇಷ್ಟ ಆಗೋ ಡಿಸೈನ್ಸ್ ಎಲ್ಲನೂ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಕೆಲವೊಂದು ಇಷ್ಟ ಆಗದಿರೋ ಡಿಸೈನ್ಸು ಅಂದರೆ ತುಂಬ ಚೆನ್ನಾಗಿರುತ್ತೆ, ಬಟ್ ಕಲರ್ ಕಾಂಬಿನೇಷನಲ್ಲಿ ಸ್ವಲ್ಪ ಅಷ್ಟು ಚೆನ್ನಾಗಿ ಕಾಣಿದಿರೋ ಡಿಸೈನ್ನ ನಾನು ಶೇರ್ ಮಾಡೋಕ್ಕೆ ಹೋಗಲ್ಲ. ನನಗೆ ತುಂಬ ಇಷ್ಟ ಆಗುವಂಥ ಡಿಸೈನ್ಗಳನ್ನೇ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಹಾಕ್ತಾ ಹೋಗ್ತೀನಿ. ಒಂದು ಕಲರಲ್ಲಿ ಒಂದು ಡಿಸೈನ್ ಹಾಕಿರ್ತೀನಿ, ಅದು ಚೆನ್ನಾಗಿರಲ್ಲ. ಇನ್ನೊಂದು ಅದೇ ಡಿಸೈನ್ ಇನ್ನೊಂದು ಕಲರಲ್ಲಿ ಹಾಕಿರ್ತೀನಿ, ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಆ ಥರ ವೀಡಿಯೋಸ್ ಆ ಥರ ಚೆನ್ನಾಗಿ ಕಾಣೋ ಡಿಸೈನ್ಸ್ಗಳು ಮಾತ್ರ ನಾನು ನಿಮ್ಮಲ್ಲಿ ಶೇರ್ ಮಾಡ್ಕೊಳ್ತೀನಿ. ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ, ಕಲರ್ ಕಾಂಬಿನೇಷನು ಸಕ್ಕತ್ತಾಗಿರುತ್ತೆ. ಸೊ ನನಗೆ ಮೇನಾಗಿ ನನಗೆ ಪರ್ಸ್ನಲ್ ಇಷ್ಟ ಆಗೋದನ್ನು ಖಂಡಿತ ನಾನು ಡಿಸೈನ್ ಶೇರ್ ಮಾಡ್ತೀನಿ. ಅಂಥದ್ರಲ್ಲಿ ಇದು ಕೂಡ ಒಂದು ಸಖತ್ತಾಗಿದೆ ಮತ್ತು ಡಿಸೈನ್ ನನ್ನ ಫೇವ್ರೇಟ್ ಅಂತಲೇ ಅಂದು ನನಗೆ ಫಸ್ಟ್ ಟೈಮ್ ಹಾಕಿರೋ ಡಿಸೈನು ಪರ್ಚೇಸ್ ಮಾಡಿಬಿಟ್ಟು. ಸೊ ನಾನು ಪರ್ಸ್ನಲಿ ಈ ಡಿಸೈನ್ನ ಹಾಕ್ಕೊಳ್ಬೇಕು ಅಂತ ನಾನು ಸ್ವಂತಕ್ಕೆ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಯಾವಾಗ ಅದೃಷ್ಟ ಬರುತ್ತೆ ಗೊತ್ತಿಲ್ಲ. ಸೊ ನೋಡೋಣ ಇವಾಗ ನನ್ನ ನೆಕ್ಸ್ಟ್ ಸೀರೆ ತೊಗೊಂಡು ಅದೇ ಡಿಸೈನ್ ಹಾಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಫಸ್ಟ್ ವಿಡಿಯೋನ ನೋಡ್ಕೊಂಬಂಬಿಡೋಣ. ಸೊ ಡಿಸೈನ್ ಅಂತೂ ಸಕ್ಕತ್ತಾಗಿದೆ. ಹಾಗೆ ವರ್ಕ್ ಮಾಡಬೇಕಾದ್ರೂ ಕೂಡ ಅದನ್ನು ವಿಡಿಯೋ ಮಾಡ್ಕೊಂಡಿದ್ದೀನಿ, ಹಾಗೆ ಎಲ್ಲ ರೆಡಿ ಆದಮೇಲೆ ಕೂಡ ವಿಡಿಯೋ ಮಾಡಿದ್ದೀನಿ. ಸೊ ಎರಡೂ ಕೂಡ ನಿಮ್ಮಲ್ಲಿ ಇವತ್ತು ಶೇರ್ ಮಾಡ್ಕೊಳ್ತೀನಿ. ಸೊ ಅದಕ್ಕೂ ಮುಂಚೆ ಯಾರು ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಇನ್ನು ಇದು ಬಂದುಬಿಟ್ಟು ನಾನು ವರ್ಕ್ ಹಾಕಬೇಕಾದ್ರೆ ಮಿಷಿನಲ್ಲಿನೇ ನಾನು ಒಂದು 2 ಕ್ಯಾಪ್ಚರ್ನ ಮಾಡಿಕೊಂಡೆ. ನೆನಪುಗಳು ಇವೆಲ್ಲನೂ ಯಾಕಂದರೆ ಇದು ಹೊಸ ಡಿಸೈನ್ ಹಾಕಿರೋದ್ರಿಂದ. ಸೊ ಒಂದು ಸಲ ಡಿಸೈನ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ಈ ಡಿಸೈನ್ನ ಕ್ಯಾಪ್ಚರ್ ಮಾಡ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಕಲರ್ ಕಾಂಬಿನೇಷನ್ ಅಂತೂ ಸಕ್ಕತ್ತಾಗಿ ಬಂದಿದೆ. ಇವೆಲ್ಲ ಹೊಸ ಡಿಸೈನ್ ಹಾಕಬೇಕಾದ್ರೆ ತುಂಬ ಖುಷಿಯಾಗುತ್ತೆ. ಹಳೆ ಡಿಸೈನ್ ನೋಡಿ ಈಗ ಸ್ವಲ್ಪ ಚೇಂಜಾಗಿ ಹೊಸ ಡಿಸೈನ್ ಹಾಕಿದ್ರೆ ಒಂಥರ ನಮಗೆ ಹಾಕ್ಲಿಕ್ಕೂ ಒಳ್ಳೆ ಮೂಡಿರುತ್ತೆ ಮತ್ತು ಪದೇ ಪದೇ ನೋಡೋದಕ್ಕೂ ಒಳ್ಳೆ ಖುಷಿಯಾಗುತ್ತೆ. ಸೊ ಈ ಸಣ್ಣ ಸಣ್ಣ ಹೂ ಬಂದಿರೋದ್ರಿಂದ ಲೀಫು ಸೇಮ್ ಹ್ಯಾಂಡ್ ವರ್ಕ್ ಟೈಪಲ್ಲಿ ಕಾಣಿಸ್ತಾ ಇದೆ. ಸಕ್ಕತ್ತಾಗಿದೆ ಡಿಸೈನು. ನಿಮಗೇನಾದರೂ ಈ ಡಿಸೈನ್ ಹಾಕ್ಸ್ಕೊಳ್ಬೇಕು ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ಸೊ ಡೀಟೇಲಾಗಿ ಹೇಳ್ತೀನಿ. ಈ ಡಿಸೈನ್ ಅಂದರೆ ನನಗೆ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮಸ್ತಾಗಿದೆ ಕಲರ್ ಡಿಸೈನು ಮತ್ತು ಕಾಂಬಿನೇಷನ್ ಎಲ್ಲ ಸಖತ್ತಾಗಿದೆ. ಸೊ ಇದು ಬಂದುಬಿಟ್ಟು ನೋಡಿ ವೈಟ್ ಕಾಂಬಿನೇಷನ್ ಅಂದರೆ ವೈಟ್ ಬ್ಲೌಸ್ ಮೇಲೆ ಈ ಪಿಂಕ್ ಬಂದಿದೆ. ಸೊ ಇದು ಬಂದುಬಿಟ್ಟು ನೋಡಿ ಈ ಥರ ಪಾಚಿ ಗ್ರೀನಲ್ಲಿ ಬಂದಿರುವಂಥದ್ದು. ಸೊ ಒಂಥರ ಪಾಚಿ ಕಲರು. ಸೊ ಈ ಒಂದು ಕಲರು ನನ್ನ ಹತ್ರ ಇಲ್ಲ. ಸೊ ಸಪ್ರೇಟಾಗಿ ಥ್ರೆಡ್ ತೊಗೊಂಡು ಬಂದು ಹಾಕಿರುವಂಥದ್ದು. ಸೊ ಇದೆಲ್ಲನೂ ನಿಮಗೆ ಫುಲ್ಲು ಬುಟ್ಟಾಸ್ ಬರುತ್ತೆ. ಸೊ ಇದಕ್ಕೆ ಸ್ಟೋನ್ ಚೈನ್ ಅವೈಲೇಬಲ್ ಇರಲ್ಲ. ತುಂಬ ಜನ ಸ್ಟೋನ್ಸ್ ಎಲ್ಲ ಅಂದರೆ ಸ್ಟೋನ್ ಚೈನ್ ಬೇಡ ಅಂತ ಹೇಳ್ತಾ ಇರ್ತಾರಲ್ಲ, ನೋಡಿ ಆ ಥರದವ್ರು ಈ ಥರ ಬೆಸ್ಟ್ ಹಾಕ್ಕೊಳ್ಬೋದು. 2 ಕಲರ್ ಕಾಂಬಿನೇಷನ್ ಅಂದರೆ ಆ್ಯಕ್ಚುಲಿ ಇದರ 3 ಕಲರ್ ಕಾಂಬಿನೇಷನ್ ಹಾಕ್ಕೊಂಡಿರೋದು. ನಾನು ಬಂದುಬಿಟ್ಟು 2 ಕಲರ್ ಕಾಂಬಿನೇಷನ್ನ ಹಾಕ್ಕೊಂಡಿದ್ದೀನಿ. ನನಗೆ 2 ಕಲರ್ ಸಾಕು, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ನೋಡಿ ಬರೀ ಗ್ರೀನು ಪಿಂಕು ಎರಡನ್ನೇ ಹಾಕ್ಕೊಂಡಿರುವಂಥದ್ದು. ಸೊ ಬಾಟರ್ ಕಲರ್ನೂ ಹಾಕಿದ್ದೀನಿ. ಸೊ ಪಿಂಕ್ ಹಾಕಿರೋದಕ್ಕೆ ಮಾತ್ರ ಗ್ರೀನ್ಗೆ ಪಿಂಕ್ಗೆ ಅಂತೂ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ನೀವು ನೋಡ್ತಾ ಇರ್ಬೋದು, ಸೂಪರಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇನ್ನು ಬ್ಯಾಕ್ ನೋಡಿಬಿಟ್ರೆ ನೀವು ಇನ್ನೂ ಇಷ್ಟಪಡ್ತೀರ, ಅಷ್ಟು ಚೆನ್ನಾಗಿದೆ ಕಲರು. ಈಗ ನೋಡ್ತಾ ಇದ್ದೀರಾ ನೋಡಿ ಬ್ಯಾಕು. ಸೊ ಈಗಂತೂ ನಾವು ಹೇಳೋ ಹಾಗೆ ಈ ಥರ ಟ್ರೆಂಡಿಂಗ್ ಓಡ್ತಾ ಇದೆ. ಫ್ರಂಟಲ್ಲೆಲ್ಲ ಮಧುಬಾಲ ಥರ, ಆಮೇಲೆ ಬ್ಯಾಕಲ್ಲಿ ಈ ಥರ ಶೇಪ್ ಇರೋ ಥರ ಬೋಟ್ ನೆಕ್ಗಳು ತುಂಬ ಜಾಸ್ತಿನೇ ಹೋಗ್ತಾ ಇದೆ. ಸೊ ತುಂಬ ಚೆನ್ನಾಗಿರುವಂತಹ ಚಿಕ್ಕ ಫ್ಲವರು, ಒಂಥರ ಚಿಕ್ಕ ಲೀಫ್ ಥರ ಕಾಣಿಸ್ತಾ ಇರುವಂತಹ ಡಿಸೈನ್ಸು. ಇದು ಕೂಡ 2 ಕಲರ್ ಕಾಂಬಿನೇಷನ್ನೇ ಹಾಕಿದ್ದೀನಿ. 3 ಕಲರ್ ಬೇಕಾದ್ರೂ ಹಾಕ್ಕೊಳ್ಬೋದು. ನಾನು ಬಂದುಬಿಟ್ಟು 2 ಕಲರ್ ಕಾಂಬಿನೇಷನ್ನ ಹಾಕಿದ್ದೀನಿ. ಗ್ರೀನು ಪಿಂಕು ಶೇಪ್ ಮಾತ್ರ ಸಖತ್ತಾಗಿದೆ. ಸೊ ನನಗಂತೂ ಪರ್ಸ್ನಲಿ ಫೈನಲಿ ನನಗೆ ಕಲರ್ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು, ಎರಡೂ ಕೂಡ ತುಂಬಾ ಇಷ್ಟ ಆಯಿತು. ಸೊ ಇಲ್ಲಿ ನೀವು ಗುಂಡಿ ಬೇಕಾದರೂ ಹಾಕ್ಕೊಳ್ಬೋದು, ಥ್ರೆಡ್ ಬೇಕಾದರೂ ಹಾಕ್ಕೊಳ್ಬೋದು. ನನಗೆ ಥ್ರೆಡ್ ಕೇಳಿದ್ದಾರೆ, ಗುಂಡಿ ಬೇಡ ಥ್ರೆಡ್ ಹಾಕ್ಕೊಡಿ, ದಾರ ಹಾಕ್ಕೊಡಿ ಅಂತ ಕೇಳಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ನನಗಂತೂ ಪರ್ಸ್ನಲಿ ಸಖತ್ ಇಷ್ಟ ಆಯಿತು. ಆ್ಯಕ್ಚುಲಿ ಇದು ಹೊಸ ಡಿಸೈನು, ನಾನು ಪರ್ಚೇಸ್ ಮಾಡ್ಕೊಂಡು ಹಾಕಿರುವಂತಹ ಒಂದು ಹೊಸ ಡಿಸೈನ್.
ಫ್ರಂಟ್ ಬಂದುಬಿಟ್ಟು ನೀವು ನೋಡ್ತಾ ಇದ್ದೀರಲ್ಲ, ಫ್ರಂಟು ಕೂಡ ಅಷ್ಟೇ ಸೇಮ್ ದುಬಲ ಥರ ಅಲ್ಲಿ ಈ ಥರ ಶೇಪಲ್ಲಿ ತುಂಬ ಜನ ಕೇಳ್ತಾ ಇರ್ತಾರೆ. ಸೊ ಇದಿಷ್ಟು ಬಿಟ್ಬಿಟ್ರು ಇದು ಶೇಪಲ್ಲೂ ತುಂಬ ಜನ ಕೇಳ್ತಾರೆ. ಸೊ ಇವಾಗೆಲ್ಲ ಈ ಥರ ಬಂದಿರೋದ್ರಿಂದ ತುಂಬ ಜನ ಈ ಥರ ಫ್ರಂಟ್ ಶೇಪಲ್ಲಿ ತುಂಬ ಜನ ಕೇಳ್ತಾ ಇದ್ದಾರೆ. ಸೊ ಜಾಸ್ತಿ ನಮ್ಗೆ ಇದೇ ಥರನೇ ಬರ್ತಾ ಇರೋವಂಥದ್ದು. ಸೊ ಇದು ಬಂದುಬಿಟ್ಟು ಹೊಸ ಡಿಸೈನು, ನಾನು ಹೊಸ ಡಿಸೈನ ಪರ್ಚೇಸ್ ಮಾಡಿ ಹಾಕ್ಕೊಂಡಿರೋವಂಥದ್ದು. ಸೊ ಎಷ್ಟೋ ಡಿಸೈನ್ಸ್ಗಳಿದ್ದಾವೆ, ಎಷ್ಟು ಪರ್ಚೇಸ್ ಮಾಡಿದ್ರು ಕೂಡ ಸಾಕಾಗಲ್ಲ, ಅಷ್ಟು ಡಿಸೈನ್ಸ್ಗಳಿದ್ದಾವೆ. ಫೈನಲಿ ನನಗೆ ಈ ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು. ಇನ್ನೊಂದು ಏನು ಗೊತ್ತಾ, ಮೇನು ಇದಕ್ಕೆ ಔಟ್ಲೈನ್ ಬರೋಲ್ಲ, ಫ್ಲವರು 2 ಕಲರ್ ಕಾಂಬಿನೇಷನ್ ಮಾಡಿಬಿಟ್ರೆ ಸಖತ್ತಾಗಿ ಕಾಣುತ್ತೆ. ಅದರಲ್ಲೂ ಈ ವೈಟಿಗೆ ಈ ಒಂದು ಪಿಂಕು ಗ್ರೀನು ತುಂಬಾ ಚೆನ್ನಾಗಿ ಕಾಣು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ನನಗಂತೂ ಇದು ಎಷ್ಟು ಇಷ್ಟ ಆಯಿತು ಅಂದರೆ ನಾನು ಇದೇ ಥರ ಸ್ಯಾರಿ ತೊಗೊಳ್ಬೇಕು, ಇದೇ ಥರ ವರ್ಕ್ ಹಾಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಷ್ಟು ಚೆನ್ನಾಗಿದೆ ಕಾಂಬಿನೇಷನು. ಚಿಕ್ಕ ಚಿಕ್ಕ ಫ್ಲವರು ಹೆವಿ ಅನ್ಸಲ್ಲ, ಸೇಮ್ ಹ್ಯಾಂಡ್ ವರ್ಕ್ ಥರನೇ ಕಾಣಿಸ್ತಾ ಇದೆ, ಅಷ್ಟು ಚೆನ್ನಾಗಿದೆ ಡಿಸೈನು. ಇನ್ನು ವಿಡಿಯೋ ನೋಡಿದ್ರೆ ಅಲ್ವಾ, ನಿಮ್ಗೆ ಏನು ಅನ್ನಿಸ್ತು, ಡಿಸೈನ್ ಬಗ್ಗೆ ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಹಾಗೆ ನಮ್ಮಲ್ಲಿ ಆನ್ಲೈನಲ್ಲಿ ಕೂಡ ನಿಮಗೆ ಡಿಸೈನ್ಸ್ನ ಹಾಕಿ ಕೊಡ್ತಾ ಇದ್ದೀವಿ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನಾನು ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮ್ಗೆ ಏನಾದರೂ ಡಿಸೈನ್ಸ್ ಬೇಕು ಅಂತ ಅಂದರೆ, ನೀವೇನೋ ಡಿಸೈನ್ಸ್ ವರ್ಕ್ ಮಾಡಿಸೋರಾಗಿದ್ದರೆ ಸೊ ಡಿಸೈನ್ಸ್ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ. ಸೊ ನಾನು ನಿಮಗೆ ಡಿಸೈನ್ಸ್ನ ಕಳಿಸ್ತೀನಿ. ಸೊ ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಗುತ್ತೋ ಸೊ ಅದನ್ನು ನೀವು ಸ್ಕ್ರೀನ್ಶಾಟ್ ಹೊಡ್ಕೊಂಡು ನನಗೆ ಕಳಿಸ್ಬೋದು. ಸೊ ಕೊರಿಯರ್ ಫೆಸಿಲಿಟೀಸ್ ಕೂಡ ಇರುತ್ತೆ, ನಮ್ಮಲ್ಲಿ ವರ್ಕ್ ಕೂಡ ಮಾಡಿ ಕೊಡ್ತೀವಿ. ಸೊ ನಿಮ್ಗೆ ಎಷ್ಟು ಒಂದು ಒಳ್ಳೆ ರೀಸನಬಲ್ ಪ್ರೈಸಲ್ಲಿ ನಾವು ಹಾಕಿ ಕೊಡ್ತೀವಿ. ಕೊರಿಯರ್ ಚಾರ್ಜ್ ಎಲ್ಲ ಸಪ್ರೇಟ್ ಇರುತ್ತೆ. ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ, ನಿಮ್ಗೇನಾದರೂ ಮಿಷಿನ್ ವರ್ಕ್ ಮಾಡಿಸ್ಕೊಳ್ಬೇಕು ಒಂದು ರೀಸನಬಲ್ ಪ್ರೈಸಲ್ಲಿ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಹಾಕಿಸ್ಕೊಳ್ಳಿ. ಸೊ ಕೊರಿಯರ್ ಇದೆ, ನಾವು ಕೂಡ ನಿಮಗೆ ಎಲ್ಲ ವರ್ಕ್ ಮಾಡಿಬಿಟ್ಟು ಸೊ ನಿಮಗೆ ಕೊರಿಯರ್ ಮಾಡ್ತೀವಿ. ಸೊ ನಿಮಗೆ ಇಷ್ಟು ಅಂದರೆ ಒಂದು ರೀಸನಬಲ್. ಸೊ ಕೆಲವೊಂದು ಕಡೆ ಎಲ್ಲ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ, ಕೆಲವೊಂದು ಕಡೆ ನಿಮಗೆ ಡಿಸೈನ್ಸ್ ಇಷ್ಟ ಆಗಲ್ಲ, ಕೆಲವೊಂದು ಕಡೆ ಎಲ್ಲ ಈ ಥರ ಇದ್ದೇ ಇರುತ್ತೆ. ಸೊ ನಿಮ್ಗೊಂದು ಒಳ್ಳೆ ರೀಸನಬಲ್ ಪ್ರೈಸಲ್ಲಿ ನಾವು ಹಾಕೊಂಡು ಕೊಡ್ತಾ ಇದ್ದೀವಿ. ಸೊ ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಏನಾದ್ರು ವರ್ಕ್ ಮಾಡಿಸ್ಕೊಳ್ಬೇಕು ಅಂತ ಇದ್ದರೆ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಸೊ ನಿಮಗೆ ಏನು ಅನ್ನಿಸ್ತು ಡಿಸೈನ್ ಬಗ್ಗೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಚಿಕ್ಕ ಬಾಯ್.